ನೆಲಮಂಗಲ ನಗರಸಭಾ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ ಶ್ರೀಯುತ ಸುನಿಲ್ ಮೋಡ್ ಅವರು ಆಯ್ಕೆಯಾಗಿದ್ದಾರೆ. ಇಂದು ಬಸವನಹಳ್ಳಿ ನಗರಸಭಾ ಕಾರ್ಯಾಲಯದಲ್ಲಿ ನಗರಸಭೆಯ ಹಲವಾರು ಸದಸ್ಯರು ಸೇರಿ ಇದೇ ಸಂದರ್ಭದಲ್ಲಿ ಅವರನ್ನು ಹೂವಿನ ಮಾಲೆ ಮತ್ತು ಸಿಹಿ ತಿನ್ನಿಸುವುದರ ಮೂಲಕ ಅವರನ್ನು ಅಭಿನಂದಿಸಲಾಯಿತು. ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ನೂತನ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ಸುನಿಲ್ ಮೋಡ್ ಅವರು ಅಭಿವೃದ್ಧಿ ಕೆಲಸಗಳ ಬಗ್ಗೆ ಹಲವಾರು ಮಾತುಗಳನ್ನು ವಾಹಿನಿಯಲ್ಲಿ ಹಂಚಿಕೊಂಡರು. ಈ ನೆಲಮಂಗಲ ನಗರಸಭೆಯ 4ನೇ ಸ್ಥಾಯಿ ಸಮಿತಿ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ. ಮೊದಲನೇದಾಗಿ ನಮ್ಮ ಗಣೇಶಣ್ಣವರಾಗಿದ್ದರು, ಎರಡನೇದಾಗಿ ನಮ್ಮ ಆನಂದಣ್ಣವರು, ಮೂರನೇದಾಗಿ ನಮ್ಮ ಪ್ರದೀಪ್ ಅವರಾಗಿದ್ದರು. ಮೊದಲನೇ ಸ್ಥಾನ ನಾನೇ ಆಗಬೇಕಾಗಿತ್ತು, ಬಟ್ ನಮ್ಮ ಗಣೇಶಣ್ಣವರ ಒಂದು ಇದರಿಂದ ನಾನು ಅವರಿಗೆ ಬಿಟ್ಕೊಟ್ಟಿದ್ದೆ. 3 ಜನಕ್ಕೂ ಬಿಟ್ಕೊಟ್ಟೆ. ಈ ಸಲ ನನ್ನನ್ನೇ ಯುನಾನಿಮಸ್ ಆಗಿ ಆಯ್ಕೆ ಮಾಡಿ ನನ್ನನ್ನು ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ. ನಮ್ಮ ನೆಲಮಂಗಲ ನಗರಸಭೆ ವ್ಯಾಪ್ತಿಯಲ್ಲಿ ಏನು ಕಾಮಗಾರಿಗಳಾಗಲಿ, ನಮ್ಮ ಸ್ಥಾಯಿ ಸಮಿತಿಯ ಒಂದು ಕೆಲಸ ಕಾರ್ಯಗಳು ಯಾವ ರೀತಿ ಮೊದಲು ನಡ್ಕೊಂಡು ಹೋಗ್ತಾ ಇತ್ತು, ಅದೇ ರೀತಿ ನಮ್ಮ ಅಧ್ಯಕ್ಷರ ಕೈ ಜೋಡಿಸಿ, ಉಪಾಧ್ಯಕ್ಷರ ಜೊತೆ ಕೈ ಜೋಡಿಸಿ ನಾನು ಕೆಲಸ ಮಾಡ್ತೇನೆ ಅಂತ ಹೇಳ್ತೇನೆ. ಅದೇ ರೀತಿಯಾಗಿ ನಾನು ನೆಲಮಂಗಲ ಅಭಿವೃದ್ಧಿಗಾಗಿ ಏನೇನು ಕೆಲಸ ಕಾರ್ಯಗಳಿದ್ದಾವೋ ಅದನ್ನು ನಿಷ್ಠೆಯಿಂದ ತೊಡಗಿಸಿ ಈ ಕೆಲಸಗಳನ್ನು ಮಾಡ್ತೇನೆ ಅಂತ ನಾನು ಹೇಳ್ತೇನೆ. ಈಗ ನೂತನ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ದೀನಿ. ನೆಲಮಂಗಲದಲ್ಲಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ. ಇದ್ರ ಬಗ್ಗೆ ಮುಂದೆ ಏನೋ ಕ್ರಮ ಕೈಗೊಳ್ಳುವಂಥ ಐಡಿಯಾ ಇದೆ. ಆಮೇಲೆ ನಿಮ್ಮ ಅಧ್ಯಕ್ಷರು ಯಾವುದೇ ಕ್ರಮ ವಹಿಸ್ತಾ ಇಲ್ಲ, ಬರೀ ಊಹಾಪೋಹ ಸುಳ್ಳೇ ಹೇಳ್ತಾ ಇದ್ದಾರೆ. ಇದು ಕೆಲವೇ ದಿವಸ ಆದರೆ ಮಕ್ಕಳು ತಿನ್ನುವಂತಹ ಮೂಮೆಂಟು ಸ್ಟಾರ್ಟ್ ಆಗುತ್ತೆ. ಇದ್ರ ಬಗ್ಗೆ ಏನು ಕ್ರಮ ಕೈಗೊಳ್ತೀವಿ? ಈಗ ನೆಲಮಂಗಲ ಟೌನ್ನಲ್ಲಿ ನಾಯಿಗಳ ಹಾವಳಿ ಇದೆ, ಒಪ್ಕೊಂತೀನಿ, ಇಲ್ಲ ಅಂತ ಹೇಳಲ್ಲ. ಬಟ್ಟು ನಮ್ಮ ಏನು ಪ್ರಾಣಿ ಇದು ಕಾನೂನಿನಲ್ಲಿ ನಾವು ನಾಯಿಗಳನ್ನು ಇದು ಹತ್ಯೆಯನ್ನು ಮಾಡೋಕ್ಕಾಗಲ್ಲ. ಬಟ್ ಅದನ್ನು ನಾವು ಅದೇನು ಆಪ್ರೇಷನ್ ಮಾಡೋದಕ್ಕೆ ಟೆಂಡರ್ ಕೂಗಿದ್ದೀವಿ. ಆ ಟೆಂಡರಿಗೆ ಅನುಸಾರವಾಗಿ ಯಾರೂ ಬರ್ತಾ ಇಲ್ಲ. ಆದಷ್ಟು ಅದನ್ನು ಕ್ರಮವಹಿಸಿ ಆದಷ್ಟು ಬೇಗ ಅದು ನಾಯಿಗಳ ಸಂತಾನ ರಹಿತ ಇದು ವ್ಯವಸ್ಥೆಯನ್ನು ಮಾಡ್ತೀನಿ ಅಂತ ಹೇಳ್ತೀನಿ. ಸರ್, ಯಥೇಚ್ಛವಾಗಿ ನೀರಿನ ಸಮಸ್ಯೆ ಎದ್ದು ಕಾಣ್ತಾ ಇದೆ ನೆಲಮಂಗಲದಲ್ಲಿ. ಯಥೇಚ್ಛವಾಗಿ ನೀರಿನ ಸಮಸ್ಯೆ ದಿನ ಎದ್ದು ಕಾಣ್ತಾ, ಅದ್ರ ಬಗ್ಗೆ ಯಾರು ಶಾಶ್ವತ ಪರಿಹಾರಕ್ಕೆ ಇಲ್ಲ. ಈಗಾಗಲೇ ನಮ್ಮ ನಗರಸಭೆಯಿಂದ ಸುಮಾರು ಕೊಳವೆ ಬಾವಿಗಳನ್ನು ಕೊರೆದಿದ್ದೇವೆ. ಸುಮಾರು 13ರಿಂದ 15 ಎಲ್ಲ ಕಡೆ ಎಲ್ಲ ವಾರ್ಡಿನಲ್ಲೂ ನಾವು ಕೊಡ್ತಿದ್ದೇವೆ. ಆದಷ್ಟು ನೀರಿನ ಸಮಸ್ಯೆ ಇಲ್ಲ. ಏನೋ ಒಂದು ಬೇಸಿಗೆ ಕಾಲದಲ್ಲಿ ಒಂದು ಸ್ವಲ್ಪ ಇತ್ತು, ಈಗ ಆ ನೀರಿನ ಸಮಸ್ಯೆ ಜಾಸ್ತಿ ಇಲ್ಲ ಅಂತ ನಾನು ಹೇಳ್ತೀನಿ. ಸರ್, ಈಗ 23 ವಾರ್ಡ್ಗಳಿಗೆ ಒಂದು ನ್ಯಾಯ ಮತ್ತು ಈ ಸೇರ್ಪಡೆ ಆಗಿರುವಂತಹ ಪಂಚಾಯಿತಿಗಳ ವ್ಯಾಪ್ತಿಗಳಿಗೆ ಒಂದು ನ್ಯಾಯ ಅನ್ನೋದೊಂದು ಆರೋಪಗಳಿದೆ. ಅದನ್ನೇನಾದರೂ ಬಗೆಹರಿಸೋ ಕೆಲಸ ಮತ್ತು ಸಮಾನವಾಗಿ ನೋಡೋ ಕೆಲಸ ಆಗುತ್ತಾ ನಿಮಗೆ? ಆ ರೀತಿ ಏನಿಲ್ಲ. 23 ವಾರ್ಡ್ಗಳಿಗೆ ಸದಸ್ಯರಿದ್ದಾರೆ ಹಾಗೂ 4 ಪಂಚಾಯಿತಿಗಳಿಗೆ ನಾಮಿನಿ ಸದಸ್ಯರುಗಳನ್ನು ಮಾಡಿದ್ದಾರೆ. ಅವರು ಅತಿ ವೇಗದಲ್ಲಿ, ನಮಗಿಂತ ಅತಿ ವೇಗದಲ್ಲೇ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಈಗ ನಮ್ಮ ಹೊಸದಾಗಿ ಆಯ್ಕೆಯಾದಂಥ ಶಾಸಕರೂ ಕೂಡ ಗಮನ ಇಟ್ಟು ಹರಿಸ್ತಾ ಇದ್ದಾರೆ. ಅದಕ್ಕಿಂತ ನಮ್ಮ ನೆಲಮಂಗಲ ನಗರಸಭೆ ವ್ಯಾಪ್ತಿಯಲ್ಲಿ ಈಗ ನಗರೋತ್ಥಾನದ ಕೆಲಸ ಏನು ಕುಂಠಿತವಾಗಿತ್ತೋ ಈಗ ಸ್ವಲ್ಪ ಚಾಲನೆಯಿಂದ ಕೆಲವು ರೋಡಿದಾಗಲಿ ಮೋರಿದಾಗಲಿ ಎಲ್ಲ ಕಾರ್ಯಗಳು ನಡೀತಾ ಇದ್ದಾವೆ. ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ಎಲ್ಲ ನಮ್ಮ ಸದಸ್ಯರುಗಳು ಕೆಲಸ ಅತಿ ಒಳ್ಳೆಯಿಂದ ಮಾಡ್ತಾ ಇದ್ದಾರೆ. ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷರಾದ ಲತಾ ಹೇಮಂತ್ ಕುಮಾರ್, ಸದಸ್ಯರಾದ ಎನ್ ಗಣೇಶ್, ಪೂರ್ಣಿಮಾ ಸುಗ್ರಾಜು, ಶಿವಕುಮಾರ್, ವಾಜರಹಳ್ಳಿ ಆಂಜನಮೂರ್ತಿ, ಆಂಜಿನಪ್ಪ, ಸುಧಾಕೃಷ್ಣಪ್ಪ ಮತ್ತಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ನೆಲಮಂಗಲ ಸುದ್ದಿಗಾಗಿ ಲಕ್ಷ್ಮಣ್ ಮಂಡಿಗೆರೆ.